ಸಹಾಯ ಎಂಬ ಶಬ್ದದ ಜಿಜ್ಞಾಸೆಯನ್ನ ಇಲ್ಲಿ ಮಾಡಬೇಕು ನಾವು. ಸಹಾಯ ಎಂಬ ಶಬ್ದಕ್ಕೆ ಮೂಲ ಅಂತ ಅರ್ಥ, ಇನ್ನೊಂದು ವ್ಯಕ್ತಿಯಿಂದ ಸಿಗುವ ಸಹಾಯ ಅಂತ ಅರ್ಥ. ಅದನ್ನು ಸ್ವಲ್ಪ ವಿವರಿಸುವುದಾದ್ರೆ ಸಹಾಯ ಮಾಡುವ ವ್ಯಕ್ತಿ ಅಂತನೂ ಅರ್ಥ ಆಗ್ತದೆ ಸಹಾಯ ಅನ್ನೋ ಶಬ್ದಕ್ಕೆ, ಹಾಗೆ ಅವನಿಂದ ಸಿಗುವ ಸಹಾಯ ಅಂತನೂ ಅರ್ಥ ಆಗ್ತದೆ. ಸಹಾಯ ಎಂಬ ಶಬ್ದಕ್ಕೆ ಸಹಾಯವನ್ನು ಕೊಡುವ ವ್ಯಕ್ತಿ ಅಂತ ಅರ್ಥ ಆದಾಗ ಅದಕ್ಕೆ ಮೂಲ ಅಂತ ಅರ್ಥ. ಸಹಾಯವನ್ನು ಕೊಡುವ ವ್ಯಕ್ತಿ ಅದಕ್ಕೆ ಮೂಲ, ಸಹಾಯದ ಸೋರ್ಸ್ ಅಂತ ಅರ್ಥ. ಹೀಗೆ ಸಹಾಯ ಎಂಬ ಶಬ್ದಕ್ಕೆ ಹೆಲ್ಪರ್ ಅಂತನೂ ಅರ್ಥ. ಅವನಿಂದ ಸಿಗುವ ಹೆಲ್ಪಿಗೂ ಸಹಾಯ ಅಂತಾರೆ. ಇದು ಈಗಿನ ಕೋಶಗಳಲ್ಲೂ ಕೂಡ, ಕೇವಲ ಇಲ್ಲಿ ಭಾಷೆ ದೀಪಿಕಾಚಾರ್ಯ ಹೇಳಿದ್ದಾರೆ ಅಂತಲ್ಲ, ಈಗಿನ ಕೋಶಗಳಲ್ಲೂ ಕೂಡ ಇದು ಕಂಡು ಬಂದೇ ಬರ್ತದೆ. ಶಾಸ್ತ್ರೀಯವನಿತ್ವಾತ್ ಅನ್ನುವ ಅಧಿಕರಣದಲ್ಲಿ ಶ್ರುತಿ ಸಾಹಾಯ್ಯ ರಹಿತಂ ಅನ್ನುವ ವಾಕ್ಯವನ್ನು ವಿವರಿಸುವಾಗ ಭಾಷೆ ದೀಪಿಕಾಚಾರ್ಯ ಹೇಳಿದ್ದು ಕೋಶದಲ್ಲಿಯೂ ಕಂಡು ಬರ್ತದೆ. ಅದರಿಂದ ಇಂಗ್ಲಿಷ್ನಲ್ಲಿ ಯಾವುದನ್ನು ಪೇಟ್ರನ್ ಅಂತಾರೆ, ಅವನು ಆ ಹೆಲ್ಪರ್. ಮತ್ತೆ ಅವನಿಂದ ಸಿಗುವಂಥ ಸಹಾಯಕ್ಕೂ ಕೂಡ ಆ ಸಹಾಯ ಅಂತ ಅರ್ಥ ಇದೆ. ಮತ್ತಿಲ್ಲಿ ಈ ಸಹಾಯವನ್ನು ಮಾಡುವ ವ್ಯಕ್ತಿ ಸಹಾಯದ ಮೂಲ ಅಂತ ಅರ್ಥ ಇದೆಯಲ್ಲ, ಅದಕ್ಕೆ ಎರಡು ಅರ್ಥಗಳನ್ನು ಕೋಶದಲ್ಲಿ ಹೇಳ್ತಾರೆ. ನಮಗೆ ಸಹಾಯ ಮಾಡುವ ವ್ಯಕ್ತಿ ನಮಗಿಂತ ಸಣ್ಣವನೂ ಆಗಿರಬಹುದು, ಹಾಗೆ ನಮಗಿಂತ ದೊಡ್ಡವನೂ ಆಗಿರಬಹುದು. ಆ ಪೇಟ್ರನ್ ಅಂತ ಅರ್ಥ ಬಂದಾಗ ಅವನು ನಮಗಿಂತ ದೊಡ್ಡವನಂತ ಅರ್ಥ ಆಗ್ತಾನೆ. ಸಹಾಯ ಮಾಡುವ ವ್ಯಕ್ತಿ ನಮಗಿಂತ ದೊಡ್ಡವನಾಗಿರ್ತಾನೆ. ಕೆಲವು ಕಡೆ ಹೆಲ್ಪರ್ ಅಥವಾ ಅಸಿಸ್ಟೆಂಟ್ ಅಂತ ಅರ್ಥ ಬಂದಾಗ ಅವನು ನಮಗಿಂತ ಸಣ್ಣವನಾಗಿರ್ತಾನೆ. ಹೀಗೆ ಸಹಾಯ ಅನ್ನೋ ಶಬ್ದಕ್ಕೆ ಮೂಲತಃ ಎರಡು ಅರ್ಥ. ಒಂದು ಹೆಲ್ಪ್ ಕೊಡುವ ವ್ಯಕ್ತಿ, ಮತ್ತೆ ಇನ್ನೊಂದು ಅವನಿಂದ ಸಿಗುವಂಥ ಹೆಲ್ಪ್. ಆ ಹೆಲ್ಪ್ ಕೊಡುವಂಥ ವ್ಯಕ್ತಿ ಅಂತ ಅರ್ಥ ಬಂದಾಗಲೂ ಕೂಡ ಅವನು ನಮಗಿಂತ ಉತ್ತಮನು, ಅವನನ್ನೇ ಅವಲಂಬಿಸಿ ನಾವು ಕೆಲಸ ಮಾಡಬೇಕಾದವರು. ಅವನು ಇಲ್ಲದೆ ನಮ್ಮ ಕೆಲಸ ಆಗೋದಿಲ್ಲ, ನಮ್ಗಿಂತ ಅವನು ಜ್ಯೇಷ್ಠ ಎಲ್ಲ ದೃಷ್ಟಿಯಿಂದರು ಅಂಥವನು ಅಂತಲೂ ಅರ್ಥ ಆಗಬಹುದು. ಹಾಗೇನೆ ಅವನು ನಮ್ಗಿಂತ ಕನಿಷ್ಠ, ಸ್ಥಾನ ಇತ್ಯಾದಿ ಎಲ್ಲ ದೃಷ್ಟಿಯಿಂದ ನಮ್ಗಿಂತ ಕನಿಷ್ಠ ಅಂಥವನು ಅಂತಲೂ ಅರ್ಥ ಆಗಬಹುದು. ಮತ್ತೆ ಕೆಲವು ಕಡೆ ಆ ಸಹಾಯ ಅನ್ನೋ ಶಬ್ದಕ್ಕೆ ನಮ್ಗಿಂತ ಕನಿಷ್ಠ ಅಂತ ಅರ್ಥ ಬಂದಾಗ ಫಾಲೋವರ್ ಅಂತನೂ ಅರ್ಥ ಆಗ್ತದೆ. ನಮ್ಮನ್ನು ಅನುಸರಿಸುವವನು, ನಮ್ಮನ್ನು ಅನುಸರಿಸಿಕೊಂಡು ಕೆಲಸ ಮಾಡಿಕೊಂಡಿದ್ದವನು ಅಂತ ಹೀಗೂ ಅರ್ಥ ಆಗ್ತದೆ. ಇಲ್ಲಿ ಶ್ರುತಿ ಸಹಾಯ ರಹಿತಂ ಅಂತಿದೆ, ಯಕಾರ ಒತ್ತಕ್ಷರ ಇದೆ. ಆ ಸಹಾಯ ಅಂತನ್ನುವುದನ್ನೇ ಸಹಾಯ ಅಂತನೂ ಕೆಲವು ಕಡೆ ಹೇಳ್ತಾರೆ. ಆ ಸಹಾಯ ಅನ್ನೋ ಶಬ್ದ ಇಲ್ಲಿ ಸಹಾಯವನ್ನು ಕೊಡುವ ವ್ಯಕ್ತಿ ಅನ್ನೋದನ್ನು ಹೇಳ್ತದೆ. ವ್ಯಕ್ತಿ ಅಂತಂದ್ರೆ ಅದೊಂದು ಚೇತನ ವ್ಯಕ್ತಿಯೇ ಆಗಬೇಕಾಗಿಲ್ಲ, ಅಚೇತನ ವಸ್ತು ಕೂಡ ಆಗಬಹುದು. ಅಂತೂ ಸಹಾಯ ನಮಗೆ ಯಾವುದರಿಂದ ಸಿಗ್ತದೋ ಅಂಥ ಒಂದು ವ್ಯಕ್ತಿ ಅಂತನೂ ಆಗಬಹುದು, ವಸ್ತು ಅಂತನೂ ಆಗಬಹುದು. ಇಲ್ಲಿ ಶ್ರುತಿ ಅಂತನ್ನೋದು ಅಚೇತನವೂ ಹೌದು, ಅದೊಂದು ಜಡವಾದ ವೇದವೂ ಹೌದು, ಅದರ ಅಭಿಮಾನಿ ದೇವತೆಯೂ ಹೌದು. ಆದ್ದರಿಂದ ಶ್ರುತಿ ಸಹಾಯ ಅಂದರೆ ಸಹಾಯವನ್ನು ಕೊಡುವಂಥ, ಸಹಾಯವನ್ನು ನಮ್ಗೆ ಒದಗಿಸುವಂಥ ಒಂದು ಮೂಲ ಸೋರ್ಸ್ ಅಂತ ಅರ್ಥ. ಅದರ ಮೇಲೆ ಸ್ವಾರ್ಥೇ ಶಂಕ್ ಪ್ರತ್ಯಯ ಬಂದಿದೆ. ಶಂಕ್ ಪ್ರತ್ಯಯದಲ್ಲಿ ಞ ಶ ಎಲ್ಲ ಹೊರಟೋಗ್ತದೆ, ಉಳಿಯೋದು ಯ ಮಾತ್ರ. ಆದ್ದರಿಂದ ಸಹಾಯ ಇದ್ದಿದ್ದು ಸಹಾಯ ಅಂತ ಹೀಗಾಗ್ತದೆ. ಞ ಬಂದಿದ್ದರಿಂದ ಸ ಇದ್ದದ್ದು ಸಾ ಅಂತ ದೀರ್ಘಕೊಂಡಿದೆ ಅಷ್ಟೇ. ಇದನ್ನೇ ಕೆಲವು ಕಡೆ ಶಾಹ್ಯ ಅಂತನೂ ಪ್ರಯೋಗ ಮಾಡ್ತಾರೆ. ಸಹಾಯ ಅಂತ ಮೂರಕ್ಷರದ ಶಬ್ದ ನಾವೀಗ ನೋಡಿದ್ವಲ್ಲ, ಹಾಗೆ ಸಾಹ್ಯ ಅಂತ ಎರಡೇ ಅಕ್ಷರದ ಶಬ್ದವಾಗಿಯೂ ಕೂಡ ಕೆಲವು ಕಡೆ ಪ್ರಯೋಗ ಮಾಡ್ತಾರೆ. ನೃಷಾಹ್ಯೆ ಅಂದರೆ ಮನುಷ್ಯರಿಗೆ ಸಹಾಯ ಮಾಡುವುದು, ಅವರಿಗೆ ಸಿಗಬೇಕಾದಂತಹ ಸಹಾಯ ಅನ್ನೋ ಅರ್ಥದಲ್ಲಿಯೂ ಆ ಶಬ್ದ ಪ್ರಯೋಗದಲ್ಲಿದೆ. ಅದು ಈ ಅನಿಲ ಅನ್ನುವ ವಿಷ್ಣು ಸಹಸ್ರನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದಲ್ಲಿ ನೃಷಾಹ್ಯ ಅಥವಾ ನೃಷಹ್ಯ ಅಂತ ಹ್ರಸ್ವ ಏನೋ ಇರಬೇಕು. ಅದಕ್ಕೆ ಮನುಷ್ಯರಿಗೆ ಸಿಗಬೇಕಾದ ಸಹಾಯ ಅನ್ನೋ ಅರ್ಥವನ್ನ ಭಗವಂತಾಚಾರ್ಯ ಅದಕ್ಕೆ ಮಾಡಿದ್ದಾರೆ. ಹೀಗೆ ಸಹಾಯ ಅಥವಾ ಸಾಹ್ಯ ಅನ್ನೋ ಶಬ್ದ ಬಂದಾಗ ಅದಕ್ಕೆ ಅದರಿಂದ ಸಿಗುವ ಸಹಾಯ ಅಂತನೂ ಅರ್ಥ, ಸಹಾಯವನ್ನು ಕೊಡುವ ವ್ಯಕ್ತಿ ಅಂತನೂ ಅರ್ಥ. ಹೀಗೆ ಎರಡು ಅರ್ಥಗಳು ಕಂಡು ಬರ್ತವೆ.